ಈ ಕುಡುಕ್ ನನ್ನ ಮಗ ಬಂದ ಬೆಳಗ್ಗೆನೆ ಗಂಟ್ಲು ಪೂರ್ತಿ ಕುಡ್ಕೊಂಡು ಬಂದಿರ್ತಾನೆ. ಗುರುಜಿ ಗುರುಜಿ ಇದ್ಯಾಕವ್ರೆ ಮೂಗು ಮುಚ್ಕೊಂಡಿದ್ದೀರಾ? ಶೀತನಾ? ತಾಳಿ. ಮತ್ತೆ ಏನು ಸಮಾಚಾರ? ಕ್ಷೇಮ ಹೋಗಿದ್ದೀರ ತಾನೇ? ನೆನ್ನೆ ರಾತ್ರಿ ತಾನೇ ಬಂದು ತಿಂದ್ಬಿಟ್ಟು ಮಾತಾಡ್ಸ್ಕೊಂಡು ಹೋಗಿದ್ಯಾ? ಅಷ್ಟು ಬೇಗ ನನಗೇನೋ ಆಗುತ್ತೆ? ಗಟ್ಟುಮುಟ್ಟಕ್ಕೆ ಚೆನ್ನಾಗೇ ಇದ್ದೀನಿ. ಇದ್ಯಾಕೆ ಅಕ್ಕವರು ಕೋಪ ಮಾಡ್ಕೊಂಡ್ಬಿಟ್ಟವ್ರಲ್ಲ ಇವತ್ತು? ಲೋ ಕೃಷ್ಣ, ಅದೇನು ಮಾರ್ಕೆಟ್ಗೆ ಹೋಗಿ ಬಂದ್ಯೋ ಇಲ್ಲ ಮಲೇಷ್ಯಾಗೆ ಹೋಗಿ ಬಂದ್ಯೋ? ಯಾಕೆ ಇಷ್ಟು ಲೇಟು? ಗುರೂಜಿ ಬರ್ಕೊಟ್ಟಿರೋದನ್ನೆಲ್ಲ ತಗೊಂಬರೋದು ಬೇಡವಾ? ಒಂದು ಕಡೆ ಕೊತ್ತಂಬರಿ ಇಲ್ಲ ಅಂದರೆ ಕರ್ಬೇವು ಇಲ್ಲ ಅಂತಾನೆ, ಕರ್ಬೇವು ಇದ್ರೆ ಕೊತ್ತಂಬರಿ ಇಲ್ಲ ಅಂತಾನೆ, ಎರಡೂ ಇದ್ರೆ ಚಿಲ್ಲರೆ ಇಲ್ಲ ಅಂತಾನೆ. ಏನೋ ಒಂದು ಹೇಳ್ತೀಯಾ? ಏಯ್ ಬರಲಿ ನನ್ನ ಮಗನೇ, ಕುಡ್ಕೊಂಬಂದ್ರೆ ಹಿಸ್ಲಲ್ಲಿರೋ ಮಾತು ಅಂತ ಎಷ್ಟು ಸರಿ ಬಡ್ಕೊಂಡಿದ್ದೀನಿ. ದರಿದ್ರ ಅದು ಏನೋ ಕುಡಿಸತ್ತೆ ನೀನು. ಗಬ್ಬು ನಾಟ ಫೆನಾಯಿಲ್ ಹಾಕಿ ನನ್ನ ಕೈಲಿ ಬಾತ್ರೂಮ್ ತಿಕ್ಕಿಸಿದಾಳೆ ನನ್ನ ಹೆಂಡತಿ. ತಾವೇನು ದೇವಲೋಕದ ಅಮೃತ ರಸ ಕುಡಿದ್ರೇನೋ? ತಾವು ಕುಡ್ದಿತ್ತಾನೆ, ನಾನು ಕುಡ್ದಿದ್ದು. ಏನೋ ಅಮಾಯಕ ಸಿಕ್ತ ಅಂತ ಅಕ್ಕವ್ರ ಹತ್ರ ಹಾಕೊಟ್ಬಿಟ್ರ? ಯಾಕೆ ಕೂಗಾಡ್ತೀಯ? ಎಲ್ಲ ಇಂಥದ್ದೇ. ಹಲೋ ಕೃಷ್ಣ ಅವರೇ, ಎಲ್ಲಿದ್ದೀರಾ? ಸ್ವಲ್ಪ ಗೆಷ್ಟೋದವರೆಗೂ ಬಂದು ಹೋಗ್ತೀರಾ? ಸಾಯಂಕಾಲ ಸ್ವಲ್ಪ ಟೀ ಅರೇಂಜ್ ಮಾಡ್ಬೇಕಾಗಿ. ಒಂದು 10 ನಿಮಿಷ ಗುರುಗಳೇ, ಅಲ್ಲೇ ಇರ್ತೀನಿ. ಗುರುಜಿ ನನ್ನ ಕೆಲಸ ಇದೆ, ನಾ ಬರ್ತೀನಿ. ಲೇ ಕೃಷ್ಣ, ಏನು ಅಷ್ಟೊಂದು ಅರ್ಜೆಂಟು? ಏನೋ ವಿಷಯ? ಹೋಗ್ಲಿ, ಕೆಲಸ ಮುಗಿಸ್ಕೊಂಡು ತೋಟದಕ್ಕಾದ್ರೂ ಬಾ. ತೆಂಗಿನ ಸಸಿ ನೋಡೋದಕ್ಕೆ ಗುಂಡಿ ತೋಡಬೇಕು. ಇನ್ನೊಂದು 100 ರೂಪಾಯಿ ಸೇರಿಸ್ಕೊಟ್ಟಿದ್ರೆ ಏನು ಪೊಲೀಸ್ ಅವ್ರು ಅರೆಸ್ಟ್ ಮಾಡಿಬಿಡ್ತಿದ್ರು ಅವ್ರ? ರೀ, ಇಡೀ ಊರೇ ಅವನ್ನ ದೂರ ಇಟ್ಟಿದ್ದಾರೆ. ನೀವ್ಯಾಕೆ ಮನೆ ಒಳಗಡೆ ಎಲ್ಲ ಬಿಟ್ಕೊಂಡು ಅವ್ನಿಗೆ ಸದ್ರ ಕೊಡ್ತಾ ಇದ್ದೀರಾ? ಅಯ್ಯೋ ಪೆದ್ದಿ, ಬರೀ ಅವನು ಒಳಗೆ ಬರೋದನ್ನೇ ಯೋಚನೆ ಮಾಡಬೇಡ್ವೆ. ಅವನು ಒಳಗೆ ಬರೋದ್ರಿಂದ ಏನು ಲಾಭ ಅಂತ ಯೋಚನೆ ಮಾಡು. ಅವನು ಮಾರ್ಕೆಟ್ಗೆ ಹೋಗಿದ್ದಕ್ಕೆ 250 ರೂಪಾಯಿನಲ್ಲಿ ಕೆಲಸ ಮುಗಿದೋಯ್ತು. ಅದೇ ನಾನು ಹೋಗಿದ್ದಿದ್ರೆ 500ರಿಂದ 1000 ರೂಪಾಯಿ. ಬರೀ ದಿನಸಿಗೆ ತರಕಾರಿಗೆ ತಿಂಗ್ಳಿಗೆ 1000 ರೂಪಾಯಿ ಆಗಿಬಿಟ್ರೆ ನನ್ನ ಹೆಂಡ್ತಿ ಮಾಲತಿಗೆ ದುಬೈ ಗೋಲ್ಡ್ ಪ್ಲೇಟ್ ವಾಚ್ ಮಾಡ್ಸೋಕೆ ಹಣ ಯಾರು ಕೊಡ್ತಾರೆ? ದುಬೈ ವಾಚಾ? ದುಬೈ ಗೋಲ್ಡ್ ಪ್ಲೇಟ್ ವಾಚೇ ತೊಗೊಂಡು ಬಾ ಅಂತ ದುಬೈಯಲ್ಲಿರೋ ನನ್ನ ಗೆಳೆಯನಿಗೆ ಹೇಳಿದ್ದೇನೆ, ಗೊತ್ತಾ? ಪ್ರೀತಿ ನನ್ನ ಮೇಲೆ. ತಿರುಗೈ ನೆಪ ಮಾಡ್ಕೊಂಡು ನೀವು ಇಲ್ಲೇ ಉಳ್ಕೊಂಡ್ಬಿಡ್ತೀರಪ್ಪ. ಹಾಗಾದ್ರೆ ಗೋಲ್ಡ್ ವಾಚ್ ಬೇಕಾ ಬೇಡವಾ? ಈಗ ಬೇಡ ಅಂದವ್ರು ಯಾರು? ಮಾಡ್ಕೊಬೇಕು. ಅಲ್ಲ, ನಾಚಿಕೆ ನೋಡು ನನ್ನ ಹೆಂಡತಿ ಸುಂದ್ರಿ. ನಾನು ಕೋರ್ಟ್ ಕೆಲಸಕ್ಕೆ ಸಿಟಿಗೆ ಹೋಗ್ತೀನಿ. ಬರುವಾಗ ಏನಾದರೂ ತರಬೇಕಾ? ಏನು ಕೋಟ? ಯಾಕೆ? ನಂಜಪ್ಪ, ನೀನು ಮಾಡ್ತಾ ಇರೋದು ನಿನಗೆ ಸರಿ ಅನ್ನಿಸ್ತಾ ಇದೆಯಾ? ಒಳ್ಳೆ ಕತ್ತೆ ಮೇಲೆ ಭಾರ ಒರೆಸ್ದಂಗೆ ನಿಧಾನಕ್ಕೆ ಮಾಡ್ತಾ ಇದೆಯಾ. ಪೇಮೆಂಟಿಗೆ ಮಾತ್ರ ಸರಕ್ಕಂತ ಬಂದ್ಬಿಡ್ತೀಯ. ನೀನು ಏನು ಅನ್ನಕ್ಕಿಲ್ಲ ಬಿಡಕ್ಕೆ. ಗುರುಜಿ ಇಷ್ಟೊತ್ತು ಎಲ್ಲ ಕುಡಿಸತ್ತಿದ್ದೆ? ಪಾರ್ಟ್ ಟೈಮ್ ಜಾಬ್ ಗುರುಜಿ, ಪಾರ್ಟ್ ಟೈಮ್ ಜಾಬು. ವಿಷಯ ಗೊತ್ತಾ? ನಮ್ಮೂರಿಗೆ ಗೌರ್ಮೆಂಟ್ ಆಫೀಸರ್ ಬಂದಿದ್ದಾರೆ. ಓಹೋ, ಕಮಿಷನ್ ಸಿಗತ್ತೆ ಅಂತ ಹೋಗಿದ್ದ? ಅದೆಲ್ಲ ವಿಷಯ. ಅವ್ರು ಯಾಕೆ ಬಂದಿದ್ದಾರೆ ಗೊತ್ತಾ? ನಮ್ಮೂರಲ್ಲಿ ಪುರಾತನ ಕಾಲದ ವಸ್ತುಗಳೆಲ್ಲ ಇದಾವ. ಇದ್ರೂ ಇರ್ಬೋದು, ಅದ್ರ ವಿಷಯವಾಗಿ ಬಂದಿದ್ದೀವಿ. ವಿಷಯ ಗೊತ್ತಿತ್ತು, ಆದ್ರೂ ಅವ್ರ ಕೈಲೇ ಬಾಯಿ ಬಿಡಿಸ್ತೇ ಇವತ್ತು. ಅಪ್ಪಿ ತಪ್ಪಿ ಅವ್ರಿಗೇನಾರ ಬಂಗಾರ ಸಿಕ್ಕಿದ್ರೆ
ಅವ್ರು ಹೋಗಿದ್ದ ಜಾಗದಲ್ಲಿ ನಾವು ಹುಡುಕಿದ್ರೆ ನಮಗೂ ಏನಾದ್ರು ಸಿಗ್ಬೋದು ಅಂತ ಅವ್ರು ಒಡನಾಟದಲ್ಲಿದ್ದೀನಿ. ಜೊತೆಗೆ ಟೀ ಕಾಫಿ ತೊಗೊಂಡೋಗಿ ಕೊಟ್ರೆ ಒಂದು 4 ಸಿಗುತ್ತಲ್ಲ, ಅದನ್ನ ಜೇಬಲ್ಲಿ ಇಟ್ಕೊಳಕ್ಕಾಗಲ್ಲ. ಸೀದಾ ಅಶ್ವಿನಿ ಬಾರ್ಗೆ ಹೋಗಿ ಬಡಿ ಮಗಂದು ಲಸೆನೂ ಏರ್ತಿಲ್ಲ, ನಾನು ಬಿಡ್ತಿಲ್ಲ, ನಾ ಬಿಡ್ತಿಲ್ಲ, ಲಸೆ ಏರ್ತಿಲ್ಲ. ಈ ಕಾಳ್ಗ ಮುಗಿಯಷ್ಟರಲ್ಲಿ ಇಷ್ಟೊತ್ತಾಯ್ತು. ಅಯ್ಯ ಥೂ ನನ್ನ ಮಗನೇ, ಬರೀ ಕುಡಿದು ಸಾಯ್ತಾ ಇರೋದು. ಹೀಗೆ ಆಡ್ತಾ ಇರು, ಒಂದಿನ ಹೊಗೆ ಹಾಕ್ಸ್ಕೊತೀಯ. 24 ಗಂಟೆ ಅದೇ ದ್ಯಾಸೆ. ಹೋಗಿ ಕೆಲಸ ನೋಡು ಬೇಗ, ಕತ್ಲಾದ್ರೆ ಕಷ್ಟ. ತಲೆ ಕೆಡಿಸ್ಕೋಬೇಡಿ ಗುರುಜಿ. ಪಾಪ ನಮ್ಮ ಕೃಷ್ಣ ಇಷ್ಟೆಲ್ಲ ಕೆಲಸ ಮಾಡಿದಾನೆ, ನಾವು ಮಾತ್ರ ಇಷ್ಟು ಕೊಡ್ತೀವಲ್ಲ ಅಂತ ನೀವೇ ಸೇರಿಸ್ಕೊಡ್ಬೇಕು. ಹಂಗೆ ಕೆಲಸ ಮಾಡ್ತೀವಿ ನೋಡಿ. ಎಷ್ಟು ತಪ್ಪಿಸಿದ್ರು ಅಷ್ಟೇ. ಹೋಗಿ ಕೆಲಸ ನೋಡು. ಚಿಕ್ಕು, ಆ ಕೃಷ್ಣನ ಯಾಕೋ ಬಿಟ್ಬಿಟ್ಟು ಬಂದೆ? ಬೆಳಗ್ಗೆನೆ ಕುಡಿದು ಸತ್ತಿದ್ದ, ಮತ್ತೆ ಇಲ್ಲಿಗೆ ಬಂದು ಕುಡಿದು ಸತ್ತಿಗಿತ್ತು ಹೋದ್ರೆ ಏನು ಮಾಡೋದು? ನೀನು ಕರ್ಕೊಂಬರ್ಬೇಕಾಯ್ತು ಕಣ. ಸತ್ತೋಗಿರೋದು ನಿನ್ನ ತೋಟ ಗೊಬ್ಬರ ಖಾರವಾಗಿರಲ್ಲ. ಏಯ್, ಅವನ ಬಗ್ಗೆ ತಮಾಷೆ ಮಾತಾಡಬೇಡ. ನೀನು ಇಷ್ಟು ಚಿಕ್ಕ ವಯಸ್ಸಿಗೆ ಖಾರವಾಗಿ ಆಡ್ತೀಯ ನೀನು. ಏನು ಕೃಷ್ಣ ಮೇಲೆ ಅಷ್ಟೊಂದು ಪ್ರೀತಿ ಉಕ್ಕರ್ದು ಬಿಡ್ತಾ ನಿನಗೆ? ವಿಷಯ ಅದಲ್ಲ ಕಣ. ನಂದು ನಿಂದು ಎಷ್ಟು ವರ್ಷ ಸ್ನೇಹನೋ? ಅದೇನು ಬಾಯ್ಬಿಟ್ಟು ಬೇರೆ ಹೇಳ್ಬೇಕಾ? ಮತ್ತೆ ನೀನು ನನಗೆ ಮೋಸ ಮಾಡ್ತಿದ್ಯಾ ಅನ್ನಿಸ್ತಿಲ್ವಾ? ಅಂಥದ್ದು ಏನೋ ನಾನು ಮಾಡಿದೆ ನಿನಗೆ? ನಿನ್ನ ತೋಟಕ್ಕೆ ಪೊಲೀಸರು ಯಾಕೋ ಬಂದಿದ್ರು? ಪೊಲೀಸು? ಏಯ್, ಊರುಡೆ ಬಿಚ್ಚಾಕ್ಬಿಡ್ತೀನಿ. ಯಾಕೋ ಬಂದಿದ್ರು? ನಾನೆಲ್ಲ ನಿನ್ನ ಹತ್ರ ವಿಷಯ ಹೇಳ್ಕೊಳಲ್ವಾ? ನೀನು ನನ್ನ ಹತ್ರ ಯಾಕೋ ಮುಚ್ಚಿಟ್ಟೆ? ತಗೊಳಪ್ಪ, ನಮ್ಮ ತೋಟದಲ್ಲಿ ಚೊಂಬು ಸಿಕ್ತು ಅಂತ ನಾನು ನಿನ್ಗೆ ಹೇಳೋದು, ನೀನು ಹೋಗಿ ಊರಿನವ್ರು ಎಲ್ಲರಿಗೂ ಹೇಳ್ಕೊಬರೋದು. ಊರಿನವರೆಲ್ಲ ಜಗೈನ ತೋಟದಲ್ಲಿ ನಿಧಿ ಇದೆ ಅಂತ ಕದ್ದು ಮುಚ್ಚಿ ಬಂದು ಗುಂಡಿ ತೆಗೆದುಬಿಡ್ಲಿ. ಲೇ ಜಗ, ತಮಾಷೆಗಲ್ಲ, ನಿಜವಾಗ್ಲೂ ಬುರುಡೆ ಬಿಚ್ತೀನಿ. ಅರ್ಥ ಆಗೋಂಗೆ ಹೇಳು. ಚೆಕ್ಕು, ನೀನು ಯಾರಿಗೂ ಹೇಳಲ್ಲ ಅಂದರೆ ಒಂದು ವಿಷಯ ಹೇಳ್ತೀನಿ ಕಣ. ಹೇಳು. ನಮ್ಮ ತೋಟದಲ್ಲಿ ಹೋದ ವಾರ ಗುಂಡಿ ತೆಗಿಬೇಕಾದ್ರೆ ಬೆಳ್ಳಿ ಚೊಂಬು ಸಿಕ್ತು. ಪಳ ಪಳ ಅಂತ ಹೊಳಿತಿತ್ತು. ಈಗಿನ ಕಾಲದಲ್ಲ, ಹೋದ ಕಾಲದ್ದು ಅಂತ ಕಾಣಿಸ್ತದೆ. ಹೌದಾ? ಎಲ್ಲದು? ಯಾರಿಗೂ ಗೊತ್ತಾಗ್ದಂಗೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕೊಟ್ಬಿಟ್ಟು ಬಂದ್ಬಿಟ್ಟೆ. ಜಗದು ಬಿಟ್ಟು ಅಂದ್ರೆ ತಲೆ ಜಜ್ಜೋಗ್ಬಿಡ್ಬೇಕು. ಜನಕ್ಕೆ ಹೊಡ್ತೀರ ಭೂಮಿ ಮೇಲೆ. ಪೊಲೀಸ್ಗೆ ಯಾಕೋ ಒಪ್ಪಿಸ್ದೆ? ನನಗೊಂದು ಮಾತು ಹೇಳೋದಲ್ವೇನೋ ನೀನು? ಅಲ್ಲ, ನೀನೇನು ಕಮ್ಮಿನಾ? ದುಡ್ಡು ಕಂಡ್ರೆ ಕೊಚ್ಚೆಗಿಳಿಯೋ ನನ್ನ ಮಗ ನೀನು. ನನಗೆ ಈ ಊರಿನವ್ರಿಗಿಂತ ನಿನ್ನ ಮೇಲೆ ಅನುಮಾನ ಜಾಸ್ತಿ. ಈ ವಿಷಯ ಗೊತ್ತಾದ್ರೆ ಸುಮ್ಮನೆ ಬಿಟ್ಬಿಡ್ತೀಯ ನೀನು. ನಮ್ಮ ತೋಟದಲ್ಲಿ ನನಗೆ ಗೊತ್ತಿಲ್ಲ, ಗುಂಡಿ ತೋಡ್ಬಿಡ್ತೀಯ. ಲೈ ಮುಚ್ಚ ಬಾಯಿ. ನನಗಿರೋ ಆಸ್ತಿನಲ್ಲಿ 2 ಜನ್ಮ ಕೂತ್ಕೊಂತಿದ್ರು ಸಾಕಾಗಲ್ಲ. ಅಂಥದ್ರಲ್ಲಿ ನಿನ್ನ ತೋಟದಲ್ಲಿ ತನಿಖೆ ಗಡಾರಿ ತಗೊಂಡ್ಬಂದು ಗುಂಡಿ ಅಗಿತಾರೆ. ಲೇ ಜಗ, ಅದನ್ನ ತಗೊಂಡು ಅಂಡಿ ಕೆಳಗಿಟ್ಕೊ. ಸಿಕ್ಕಿರೋದೊಂದು ಬೆಳ್ಳಿ ಒಳ್ಳೆ ಬಂಗಾರ ಸಿಕ್ದಂಗೆ ಆಡ್ತಾವನೆ. ಯಾರು ಗೊತ್ತೋ, ಇನ್ನೂ ಬಂಗಾರ ಇದ್ರೂ ಇರ್ಬೋದು. ಅದಕ್ಕೆ ಅಲ್ವಾ ಗೌರ್ಮೆಂಟಿಂದ ಆಫೀಸರ್ನ ಕರೆಸಿರೋದು. ಆ ಆಫೀಸರು ನಮ್ಮ ನಂಜುಂಡಯ್ಯನ ಮನೇಲಿ ಉಳ್ಕೊಂಡವ್ರೆ. ಇವತ್ತು ನಮ್ಮ ತೋಟಕ್ಕೆ ಬಂದು ಎಲ್ಲ ಪರಿಶೀಲನೆ ಮಾಡಿದ್ರು. ಅವರು ಮನಸ್ಸು ಬಂದು ಜಾಗದಲ್ಲೆಲ್ಲ ಗುಂಡಿ ತೋಡ್ಬಿಟ್ಟು ಹೊಂಟೋದ್ರು. ಹೌದಾ? ಅದ್ಯಾಕಂಗೆ ಹೆದರ್ಕೊಂಡು ಸಾಯ್ತೀಯ ಮಾಲ್ತಿ? ಆ ಕುಡ್ಕ ಹೇಳ್ದ, ನೀನು ಕೇಳಿದೆ. ಅವನ ಮಾತು ಕೇಳ್ಕೊಂಡು ಕೂತಿದ್ರೆ ಆ ಆಫೀಸರಪ್ಪ ತೋಟಕ್ಕೆ ಬರ್ತಾನೆ, ಬಂಗಾರನೆಲ್ಲ ತಗೊಂಡು ಬಾಯಿ ಹೇಳ್ಬಿಟ್ಟು ಹೊರಟೋಗ್ತಾನೆ. ಅದ್ಯಾವ ಬಂದು ಈ ಚಕ್ರವರ್ತಿದ ಅದೇನು ಕಿತ್ಕೊಂಡು ಹೋಗ್ಲಿ ಬಿಡು, ನೀನು ಹೆದರ್ಕೋಬೇಡ. ಆಮೇಲೆ ಬಂಗಾರಿ, ರಾತ್ರಿ ನಿನ್ನ ಪಕ್ಕ ನಾನು ಮಲಗಿಲ್ಲ ಅಂತ ಯೋಚನೆ ಮಾಡ್ಕೊಂಡಿರ್ಬೇಡ. ಏನೋ ಕುಚ್ಚು ಕುಚ್ಚು ಕುಚ್ಚು.
ಮಾಲ್ತಿ 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 ಏನಾಯ್ತು? ಮಾಲ್ತಿ ಕೆಟ್ಟ ಕನಸು ಕೆಟ್ಟ ಕನಸು. ಏನಾಯ್ತು ಹೇಳಿ. ಅಲ್ಲ ಈಗ ಕೃಷ್ಣ ಹೇಳಿದ ಆತ್ಮ ಕನಸಲ್ಲಿ ಬಂದ್ಬಿಟ್ಟು ನನ್ನ ತಲೆನ ತಿರುಗಿಸ್ಬಿಟ್ಟು ದೇಹದಿಂದ ದೂರ ಮಾಡಿಬಿಟ್ಟು ನಮ್ಮೂರ ಆಚೆ ಇಲ್ವ ಹುಣಸೆ ಮರ ಅದ್ರ ರೆಂಬೆ ಮೇಲೆ ಕೂತ್ಕೊಂಡು ರಕ್ತನ ಒಳ್ಳೆ ಕಾಲ್ ಸೂಪ್ ಥರ ಹೀರ್ತಾ ಇದೆ. ದೇವ್ರೆ ಬಿಡ್ತು ಅನ್ರಿ. ಕೃಷ್ಣ ಹೇಳಿದ್ದೇನೆ ಮನ್ಸಲ್ಲಿ ಇಟ್ಕೊಂಡು ಮಲ್ಕೊಂಡ್ರಿ ಅನ್ಸುತ್ತೆ. ಅದಕ್ಕೆ ನಿಮ್ಗೆ ಕೆಟ್ಟ ಕನ್ಸು ಬಿದ್ದಿರೋದು. ಇಲ್ಲ, ತೋಟದಲ್ಲಿ ಮಲಗಿದ್ದಾಗಲೂ ಇದೇ ಅನುಭವ ಆಯ್ತು. ಕೆಟ್ಟದಕ್ಕೆ ಮುನ್ಸೂಚನೆ ಏನೇನೋ ಅನಿಸ್ತಾ ಇದೆ. ಕೃಷ್ಣ ಕೃಷ್ಣ ಸ್ವಾಮೀಜಿ ಹುಡುಕ್ತೇನೋ? ಸರ್ವಂ ಸುಖಮಯ. ಸ್ವಾಮೀಜಿ, ನಮ್ಮ ಕೃಷ್ಣ ನಿಮಗೆಲ್ಲ ವಿಷಯ ತಿಳಿಸಿದ್ದಾನೆ ಅನಿಸುತ್ತೆ. ಯಾವುದೇ ರೀತಿ ವಿಘ್ನ ಅನಾಹುತಗಳು ಯಾವುದೂ ಆಗದಿರೋ ಹಾಗೆ ಒಂದು ಒಳ್ಳೆ ಪೂಜೆ ನಡೆಸ್ಕೊಡಿ. ಆಗಲಿ. ಆಮೇಲೆ ಈ ವಿಷಯ ಹೊರಗಡೆ ಎಲ್ಲೂ ತಿಳಿಸ್ದಿರೋ ಹಾಗೆ ಈ ಬಡವನ ಮೇಲೆ ಸ್ವಲ್ಪ ಕರುಣೆ ತೋರಿಸ್ಬೇಕು. ಗುರೂಜಿ, ಇದು ಸ್ವಾಮಿಗಳಿಗೆ 21ನೇ ಪೂಜೆ. ಈ ಥರ ಪೂಜೆ ಮಾಡಿ ತುಂಬ ಜನಕ್ಕೆ ಸಹಾಯ ಮಾಡಿದ್ದಾರೆ. ಎಲ್ಲ ಸಕ್ಸಸ್ಫುಲ್ಲು. ಕೇರಳಕ್ಕೆ ಹೋಗ್ತಾ ಇರೋರನ್ನ ಕೈಕಾಲು ಹಿಡಿದು ಕಷ್ಟಪಟ್ಟು ಕರ್ಕೊಬಂದು ಇಲ್ಲಿ ಕೂರಿಸಿದ್ದೀನಿ. ಇವ್ರು ಸಿಕ್ಕಿದ್ದೇ ನಮ್ಮ ಪುಣ್ಯ. ಅಯ್ಯೋ ಅಯ್ಯೋ ಸ್ವಾಮೀಜಿ, ಸ್ವಾಮೀಜಿ ನಿಮ್ಮ ಆಶೀರ್ವಾದ ಬೇಕು. ಹೆದರಬೇಡಿ ಚಕ್ರವರ್ತಿ. ನನಗೆ ವಿದ್ಯೆ ಮುಖ್ಯ, ಪ್ರಚಾರ ಅಲ್ಲ. ನನ್ನ ವಿದ್ಯೆಯಿಂದ ಒಬ್ಬ ಐಶ್ವರ್ಯವಂತನಾಗ್ತಾನಂದ್ರೆ ಆಹಾ ಆಹಾ, ಅದಕ್ಕಿಂತ ಸಂತೋಷ ನನಗೆ ಮತ್ತೊಂದಿಲ್ಲ. ಶುಭಮಸ್ತು. ಕೃಷ್ಣ, ಸ್ವಾಮಿಗಳೇ, ಮದ್ಯಪಾನ ಆರೋಗ್ಯಕ್ಕೆ ಹಾನಿಕರ. ಆಯ್ತು ಸ್ವಾಮಿ. ಸರ್ವಂ ಸುಖಮಯಂ.